38 ವರ್ಷದಿಂದ ಅವ್ರು ಕಲಿಸ್ತಾ ಇರೋದು 30 ವರ್ಷನೂ ಇರ್ಬೋದು. ಹಂಗಾದ್ರೆ 30 ಕಲಿಸಿದೆ. ಹಾಂ, ಕಲಿಸೋದು 32 ವರ್ಷ, ಕಲಿಯೋದು ಭಾಳಷ್ಟು ಕಲ್ತಿದ್ದಾರೆ. 8 ವರ್ಷ ಕಲ್ತೀರಿ ಸರ್. ಅಂದ್ರೆ ನಮ್ಗೆ ಕೇವಲ 8 ದಿನವೂ ಆಗಲಿಲ್ಲ ಅಂದಮೇಲೆ ಎಷ್ಟು ಸಾಧ್ಯದ ಅವ್ರು ಸಿಕ್ಕಿರ್ತಕ್ಕಂಥ ಸಮಯದೊಳಗೆ ನಿಮ್ಗೆ ಏನೇನು ಕರಾಟೆ ಒಳಗೆ ಅವು ಪಂಚಸ್ ಇರ್ಬೋದು, ಬ್ಲಾಕಿಂಗ್ ಇರ್ಬೋದು, ಯಾರು ಅಟ್ಯಾಕ್ ಮಾಡಾಗ ನೀವು ಹೆಂಗೆ ಸೇಫ್ಟಿ ಮಾಡ್ಕೋಬೇಕು ಅನ್ನೋದು ವಿವಿಧ ಕೌಶಲ್ಯಗಳನ್ನು ನಿಮ್ಗೆ ತಿಳಿಸ್ಕೊಟ್ಟಾರ. ಅದ್ರ ಸರ್ಕಾರನೂ ಏನು ಮಾಡ್ತದೆ ಅಂತಂದರೆ ಇದು ಪ್ರಾರಂಭ ಜೂನಿಂದ ಮಾಡಿದ್ರೆ ಭಾಳಷ್ಟು ಯೋಗ್ಯ ಐತಿ. ಈ ಪರೀಕ್ಷಾ ಸಮಯದೊಳಗೆ ಮಾಡ್ತಾ ಇರೋದ್ರಿಂದ ನಿಮಗೂ ಸಹಿತ ಆತುರದಿಂದ ಕಲಿಬೇಕಾಗ್ತದೆ. ಅವ್ರಿಗೆ ಸಮಯ ಅವಕಾಶ ಕಡಿಮೆ ಇರೋದ್ರಿಂದ ಒಂದೇ ಅವಧಿಯೊಳಗೆ 4-5 ಕಳಿಸ್ತಾರೆ. ಒಂದು ಫೇಸ್ ಪಾಯಿಂಟ್ಸ್ ಒಂದೇ ಕಲಿಸಿ ಅಂತಂದ್ರೆ ಪೂರ ಒಂದು ದಿನ ಅದನ್ನೇ ಕಲಿಸ್ಬೇಕು. ಆ್ಯಕ್ಚುಲಿ ಹಂಗಿರ್ತದೆ. ಅದನ್ನ ವರ್ಷ ಪೂರ್ತಿ ಕಲಿಸ್ಬೇಕಾದ್ರೆ ಈಗ ಅವ್ರು ಸಿಕ್ಕಿರ್ತಕ್ಕಂಥ ಅವಧಿ ಒಳಗೆ ಎಲ್ಲ ಕಲಿಸ್ಲಿಕ್ಕೆ ಮ್ಯಾಕ್ಸಿಮಮ್ ಅವ್ರು ಪ್ರಯತ್ನ ಮಾಡಿ ನಿಮ್ಗೆ ಕಲಿಸ್ಕೊಟ್ಟಾರ. ಯಾಕಂದರೆ ಸಮಾಜದೊಳಗೆ ಘಾತಕ ಶಕ್ತಿಗಳು ಭಾಳಷ್ಟು ಅಲ್ಲ. ನೀವೆಲ್ಲ ನೋಡಿರ್ಬೇಕು. ಸಣ್ಣ 6 ವರ್ಷ 7 ವರ್ಷ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಕ್ಕಂಥ ಸಂದರ್ಭ ನೋಡಿರಿ. ವಯಸ್ಕರಂತೂ ಮೇಲೆ ಭಾಳಷ್ಟು ಅತ್ಯಾಚಾರ ಆಗ್ತಕ್ಕಂಥ ಸಂದರ್ಭ ನೋಡಿರಿ. ಈಗ ದೆಹಲಿ ಮುಖ್ಯಮಂತ್ರಿ ಆಗ್ಯಾರ, ಗೊತ್ತಲ್ಲ, ರೇಖಾ ಗುಪ್ತಾ ಅಂತೇಳಿ. ಅವ್ರ ಕರಾಟೆ ಲಾಠಿ ಗೀಟಿ ಅವ್ರೆಲ್ಲ ನೋಡಿರ್ತೀವಿ. ನೀವು ಆಶ್ಚರ್ಯ ಪಡ್ತೀರಿ. ಹಂಗೆ ನೀವೆಲ್ಲರೂ ಕರಾಟೆ ಕಲ್ತಿದ್ದಾದ್ರೆ ನೀವು ಒಬ್ಬರ ಇದ್ರೂ ಸಹಿತ 2-3 ಜನ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಸಹಿತ ನೀವು ಪಾರಾಗಿ ಬರ್ಬೋದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೌಶಲ್ಯದ. ನಿಮ್ಮ 10ನೇ ತರಗತಿಗೆ ಬರ್ರಿ, ಅವ್ರ ಜೊತೆಗೆ ನಮಗೆ ಸಾಧ್ಯ ಎಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಸಿಲೆಬಸ್ ಒಳಗೂ ಅದ ಸ್ವರಕ್ಷಣಾ ತಂತ್ರಗಳು ಅಂತ 10th ಒಳಗೆ ಪಾಠಕ್ಕೆ ಅದ, ಸರಿನಾ? ಈಗ ತಬ್ರೇಜ್ ಖಾನ್ ಅವರು ನಿಮ್ಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನೀವು ಏನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತಹ ಕೌಶಲ್ಯ ನಿಮ್ಗೆ ಕೊಟ್ಟರೆ, ನೀವು ಪರಿಪೂರ್ಣ ಯಾವುದೋ ಒಂದು ಬೆಲ್ಟ್ ಪಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಾರ. ಅವ್ರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕಗಳಿಗೆ, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.